ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಕನ್ನಡ ವ್ಲಾಗ್ಸ್. ಇವತ್ತು ನಾವು ಮಕ್ಕಳದ್ದು ಸ್ಕೂಲ್ ಹಾಲಿಡೇ ಇರೋದಕ್ಕೆ ನನ್ನ ತವ್ರ ಮನೆಗೆ ಬಂದಿದ್ದೆ. 1 ವೀಕ್ ಇದ್ದು ಹೋದ್ರೆ ಆಯಿತು, ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ತವ್ರ ಮನೆಗೆ ಬಂದಿದ್ದೆ. ಅಲ್ಲಿಂದ ಟೆಂಪಲ್ಗೆ ಹೋಗಬೇಕು ಅಂತ. ಹಾಗಾಗಿ ಇದು ನಮ್ಮ ತವ್ರ ಮನೆಯಿಂದ ಸ್ವಲ್ಪ ನಿಯರ್ ಆಗುತ್ತೆ ಈ ಟೆಂಪಲ್ಲು. ಹಾಗಾಗಿ ಬೆಳಿಗ್ಗೆ 6:15 6:30 ಆಗಿದೆ ಟೈಮ್ ನೋಡಿ. ಆವಾಗ ಹೋಗ್ತಾ ಇದ್ದೀವಿ. ಟೀ ಕೂಡ ಕುಡಿಲಿಲ್ಲ, ಟೈಮ್ ಆಗುತ್ತೆ ಅಂತ. ಮತ್ತು ಮುಂದೆ ಇನ್ನೂ ಹೋಗಬೇಕು, ಒಂದು 150-200 ಕಿಲೋಮೀಟರ್ ಒನ್ ವೇ ಹೋಗಬೇಕು. ಹಾಗಾಗಿ ಮನೇನ ಬೇಗ ಬಿಟ್ವಿ. ಅಲ್ಲಿ ಕೊಪ್ಪಳದಲ್ಲೇ ನಮ್ಮ ತಂಗಿ ಇರ್ತಾಳೆ, ಅವಳನ್ನ ಕರ್ಕೊಂಡು ಹೋಗ್ತಾಯಿದ್ವಿ. ಕೊಪ್ಪಳಕ್ಕೆ ಹೋಗೋದ್ರೊಳಗೆ 7 ಗಂಟೆ ಎಲ್ಲ ಆಗಿತ್ತು. 7-7:15 ಆಗಿತ್ತು. ಅಷ್ಟು ಬೇಗ ಕೂಡ ಟಿಫಿನ್ ಆಗೋದಿಲ್ವಲ್ಲ, ಮಕ್ಕಳು ಕೂಡ ಮಲ್ಕೊಂಡಿದ್ರು. ಹಾಗಾಗಿ ಮುಂಡೂರಿಗೆ ಹತ್ತಿರ ಬಂದ್ವಿ. 8-8:30 ಆಗಿತ್ತು ಟೈಮು. ಅಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಹಸ್ಕೊಂಡಿದ್ದು, ಬೆಳಗ್ಗೆ ಪಾಪ ಹಾಗೆ ಕರ್ಕೊಂಬಂದಿದ್ದು ಸ್ನಾನ ಮಾಡಿಸ್ಕೊಂಡು ಟಿಫಿನ್ ಮಾಡಿದ್ರಾಯ್ತು. ಅಲ್ಲೇ ಟಿಫಿನ್ ಮಾಡಿಸ್ಕೊಂಡು ಹೋದ್ರಾಯ್ತು. ಮತ್ತು ಕಾರಲ್ಲಿ ಕಂಫರ್ಟ್ ಆಗೋದಿಲ್ಲ ಟಿಫಿನ್ ಮಾಡ್ಸೋಕ್ಕೆ. ಒಂದು 1/2 ಅವರ್ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ತಿನ್ನಿಸ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಮಕ್ಕಳಿಗೆಲ್ಲ ಟಿಫಿನ್ ಮಾಡಿಸ್ಕೊಂಡು ಅಲ್ಲಿ ಹೋಗೋದ್ರೊಳಗೆ ಒಂದು 1/2 ಅವರ್ ಆಗುತ್ತೆ ಮುಂಡ್ರಗಿಯಿಂದ. ಹಾಗಾಗಿ ಮತ್ತು ಅಲ್ಲಿ ಟೆಂಪಲ್ ಹತ್ರನೂ ಏನೂ ಸಿಗೋದಿಲ್ಲ. ಹಾಗಾಗಿ ಮುಂಡ್ರಿನೇ ಸ್ವಲ್ಪ ಬೆಟರ್ ಸಿಟಿ, ಎಲ್ಲ ಸಿಗುತ್ತೆ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಬೇಕು, ಒಬ್ರಿಗೆ ಇಡ್ಲಿ ಬೇಕು, ಒಬ್ರಿಗೆ ದೋಸೆ ಬೇಕು, ಈ ಥರ. ಹಾಗಾಗಿ ಮಕ್ಕಳಿಗೆ ಟಿಫಿನ್ ಮಾಡಿಸ್ಕೊಂಡು ಹೋದ್ವಿ. ನಾವು ಹೋಗ್ತಾ ಇರೋದು ಅಲ್ಲಿ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ನಿಂತಿದ್ರು. ಅಲ್ಲಿ ನನ್ನ ಮಗಳು ಒಂದು ರೀಲ್ಸ್ ಮಾಡ್ತೀನಿ ಅಂತ ಹೇಳಿ ರೀಲ್ಸ್ ಮಾಡ್ತಾ ಇದ್ದಾಳೆ. ಅದು ಒಂದು ಸಾಂಗಿಗೆ ಆ ಮ್ಯೂಸಿಕ್ ಕೊಟ್ಟರೆ ಮತ್ತೆ ಕಾಪಿರೈಟ್ ಕ್ಲೇಮ್ ಬರುತ್ತೆ. ಹಾಗಾಗಿ ಏನೋ ಡ್ಯಾನ್ಸ್ ಮಾಡ್ತಾಯಿದ್ಲು. ಅಲ್ಲಿಂದ ಹೋಗಿ ನೇರವಾಗಿ ನಾವು ಸಿಂಗ್ಟಲೂರಿಗೆ ಬಂದ್ವಿ ನೋಡಿ. ಇದು ಲೊಕೇಟ್ ಆಗಿರೋದು ಒಂದು ಬೆಟ್ಟದ ಮೇಲೆ, ತುಂಗಭದ್ರಾ ನದಿ ದಂಡೆ ಮೇಲೆ ಇದೆ ಇದು. ನಾವು ಹೋಗಿದ್ದು ಅಮಾವಾಸ್ಯೆ, ಹಾಗಾಗಿ ತುಂಬ ರಶ್ ಇದೆ ಟೆಂಪಲ್ಲು. ಮೋಡ ಕೂಡ ಆಗಿತ್ತು, ಮಳೆ ಬರೋ ಹಂಗಾಗಿತ್ತು. ಆದರೂ ಕೂಡ ಹೋದ್ವಿ. ಇದನ್ನು ಹೊಸದಾಗಿ ಕಟ್ಟಿಸಿದ್ದಾರೆ ರೀಸೆಂಟಾಗಿ. ಮೊದಲಿಗೆ ಈ ಥರ ಇರಲಿಲ್ಲ. ಆ್ಯಂಡು ಡೈರೆಕ್ಟು ವೆಹಿಕಲ್ ತೊಗೊಂಡು ರೋಡ್ ಕೂಡ ಇದೆ, ಆಮೇಲೆ ಮೆಟ್ಲು ಕೂಡ ಇದೆ. ಸುಮಾರು 150 ಮೆಟ್ಲು ಕೂಡ ಇರ್ಬೋದು. ಮೆಟ್ಲು ಕೂಡ ಇದೆ. ಮತ್ತು ವೆಹಿಕಲ್ ತೊಗೊಂಬಂದರೆ ಡೈರೆಕ್ಟಾಗಿನ ಟೆಂಪಲ್ ಹತ್ರನೇ ಬಂದು ನಿಲ್ಲಿಸ್ಬೋದು, ಆ ಥರ ಇದೆ ನೋಡಿ. ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ. ಗ್ರ್ಯಾನೈಟ್ಸ್ ಜಾಸ್ತಿ ಯೂಸ್ ಮಾಡಿದ್ದಾರೆ ಅಲ್ಲೆಲ್ಲ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಪವರ್ಫುಲ್ ಕೂಡ ಇದೆ ದೇವರು, ತುಂಬ ಸ್ಟ್ರಾಂಗು. ವೀರಭದ್ರೇಶ್ವರ ಅಂದರೆ ಅಲ್ಲಿ ಕಟ್ನಿಟ್ಟು ಮಡಿ ಈ ಥರ ಜಾಸ್ತಿ ಇರಬೇಕು. ಇದು ಗದಗಿಂದ ಸುಮಾರು ಒಂದು 55-60 ಕಿಲೋಮೀಟರ್ ಅಲ್ಲಿ ಬರುತ್ತೆ ಡಿಸ್ಟೆನ್ಸಲ್ಲಿ. ಗದಗ ಡಿಸ್ಟಿಕ್ಕು ಮುಂಡರಗಿ ತಾಲೂಕಲ್ಲಿ ಈ ಟೆಂಪಲ್ ಬರುತ್ತೆ. ಇಲ್ಲಿ ಸಂಕ್ರಾಂತಿ ಈ ಥರ ತುಂಬ ಜನ ಬರ್ತಾರೆ ಸಂಕ್ರಾಂತಿಗೆ. ಈ ನದಿ ದಂಡೆ ಮೇಲೆ ತುಂಬ ದೇವಸ್ಥಾನಗಳು ಬರುತ್ತೆ. ಸಿಂಗ್ಟಲೂರು, ಮದಲಗಟ್ಟಿ, ಹೊನ್ನತ್ತಿ, ಮತ್ತು ಬಸವಣ್ಣ ಟೆಂಪಲ್, ಅದು ನೆನಪಾಗ್ತಿಲ್ಲ ಅದು ಮೈಲಾರ, ದೊಡ್ಡ ಮೈಲಾರ, ಗುಡ್ಡದ ಮೈಲಾರ ಅಂತಾರಲ್ಲ ಆ ಥರ, ಮಣ್ಣು ಮೈಲಾರ ಎಲ್ಲ ಒಂದೇ ಸರೌಂಡಿಂಗ್ 50 ಕಿಲೋಮೀಟ್ರಲ್ಲಿ ಎಲ್ಲನೂ ಬರುತ್ತೆ. ಮತ್ತು ಕದರ್ ಮಂಡಲ್ಗಿ ಈ ಥರ ತುಂಬ ಟೆಂಪಲ್ ಬರುತ್ತೆ. ಈ ಕಡೆ ಒಂದ್ಸಲ ಬಂದರೆ ತುಂಬ ಬರ್ತವೆ ಟೆಂಪಲ್ಗಳು. ತುಂಬ ಚೆನ್ನಾಗಿದೆ. ಎಲ್ಲ ನದಿ ದಂಡೆ ಮೇಲೇ ಇದೆ, ಈ ತುಂಗಭದ್ರಾ ನದಿ ದಂಡೆ ಮೇಲೇ. ನೀವು ಈ ಕಡೆ ಹಾವೇರಿ, ರಾಣೆಬೆನ್ನೂರು ಕಡೆ ಬಂದರೆ ತುಂಬ ಟೂರಿಂಗ್ ಪ್ಲೇಸ್ ಸಿಗುತ್ತೆ. ಈ ಮದಲಗಟ್ಟೆಯಿಂದ ಕದರ್ ಮಂಡಲ್ಗಿ, ಮತ್ತು ಉಕ್ಕಡಗಾತ್ರಿ, ಮೈಲಾರ, ಮತ್ತು ಉತ್ಸವ ರಾಕ್ ಗಾರ್ಡನ್ನು. ಮಕ್ಕಳಿಗಂತೂ ತುಂಬ ಚೆನ್ನಾಗಿದೆ ರಾಕ್ ಗಾರ್ಡನ್ನು. ನಮಗೆ ತುಂಬ ಲಾಂಗ್ ಆಗುತ್ತೆ ಕೊಪ್ಪಳದಿಂದ, ಮತ್ತು 30 ಕಿಲೋಮೀಟ್ರ್ ಆ ಕಡೆಯಿಂದ ಬರಬೇಕಲ್ಲ. ಮಕ್ಕಳು ಅಷ್ಟೊತ್ತು ವೆಹಿಕಲಲ್ಲಿ ಕೂಡೋದಿಲ್ಲ, ಸುಸ್ತಾಗ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ಆ ಕಡೆ ರಾಕ್ ಗಾರ್ಡನಿಗೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನಾದೆ. ಮತ್ತು ವೆದರ್ ಕೂಡ ಚೆನ್ನಾಗಿರಲಿಲ್ಲ. ಪುಣ್ಯ ಮಳೆ ಬಂದಿಲ್ಲ, ಬಟ್ಟು ಮಳೆ ಬರೋ ಥರನೇ ಇತ್ತು. ಹಾಗಾಗಿ ಆ ಕಡೆ ರಾಕ್ ಗಾರ್ಡನಿಗೆ ನೆಕ್ಸ್ಟ್ ಟೈಮ್ ಹೋದ್ರಾಯ್ತು ಅಂತ ಅಂದ್ಕೊಂಡ್ವಿ. ಟೆಂಪಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ನೋಡೋಕ್ಕೆ. ಆ್ಯಂಡು ಮುಂದೆ ನದಿ ಇದೆ, ಹಿಂದೆ ಬೆಟ್ಟ.
ಮತ್ತು ಈ ದೇವ್ರದ್ದು ತುಂಬ ಅಂದರೆ ತುಂಬ ನಡೆಯುತ್ತೆ ಅಂತ ಹೇಳ್ತಾರೆ. ನಾವು ಆವಾಗೆಲ್ಲ ಬರ್ತಿದ್ವಿ, ಅಂದರೆ ವರ್ಷಕ್ಕೊಂದ್ಸಲ ಸಂಕ್ರಾಂತಿಗೆಲ್ಲ ಪ್ರತಿ ಸಂಕ್ರಾಂತಿಗೆ ಇಲ್ಲೆಲ್ಲ ಟೆಂಪಲ್ಗಳನ್ನ ನೋಡ್ಕೊಂಡು ಹೋಗ್ತಾಯಿದ್ವಿ. ಬಟ್ಟು ಈಗ ಅಷ್ಟೊಂದು ಆಗ್ತಾಯಿಲ್ಲ. ಒಂದು 3-4 ವರ್ಷ ಆದಮೇಲೆ ಬಂದಿದ್ದೆ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಟೆಂಪಲ್ ಎಲ್ಲ. ಮೇಲ್ಗಡೆ ಕಾಯಿ ಏನು ಆ ಥರ ಸಿಗೋದಿಲ್ಲ. ಮೆಟ್ಲು ಇದಾವಲ್ಲ, ಮೆಟ್ಲು ಹತ್ತಿ ಬರ್ಬೇಕಾದ್ರೆ ಅಲ್ಲಿ ಕೂಡ ಸಿಗ್ತಾವು. ಇಲ್ಲಿ ಊರು ಸ್ವಲ್ಪ ದೂರ ಇದೆ, ಬೆಟ್ಟದ ಮೇಲೆ ಸಪ್ರೇಟಾಗಿರೋದ್ರಿಂದ ಏನು ಸಿಗೋದಿಲ್ಲ ಇಲ್ಲಿ. ಡೈರೆಕ್ಟ್ ನಾವೆಲ್ಲ ಕೆಳಗಿಂದನೇ ಕಾಯಿಗಳನ್ನ ಎಲ್ಲ ತೊಗೊಂಡು ಬರಬೇಕು. ಭದ್ರಕಾಳಿ ದೇವಸ್ಥಾನ ಕೂಡ ಪಕ್ಕದಲ್ಲಿದೆ. ವೀರಭದ್ರೇಶ್ವರ ಇದ್ದಲ್ಲಿ ಭದ್ರಕಾಳಿ ತಾಯಿ ಕೂಡ ಇದ್ದೇ ಇರ್ತಾರೆ. ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡ್ವಿ. ಆ್ಯಂಡು ಒಳಗಡೆ ಮೊಬೈಲೆಲ್ಲ ಯೂಸ್ ಮಾಡೋ ಹಂಗಿಲ್ಲ, ಹಾಗಾಗಿ ದರ್ಶನ ಮಾಡಿಕೊಂಡು ಇಲ್ಲಿ ಹೊರಗಡೆಯಿಂದನೇ ವಿಡಿಯೋ ಮಾಡಿದೆ. ತುಂಬ ರಶ್ ಇತ್ತು. ನಾವು ದರ್ಶನ ಮಾಡ್ಕೊಂಡ್ವಿ, ಬಟ್ ಅಲ್ಲೆಲ್ಲ ದೇವಸ್ಥಾನದಲ್ಲಿ ಅದೇನೋ ಅಲೋನೂ ಇರಲಿಲ್ಲ ಮತ್ತು ನಮಗೂ ಇಂಟ್ರೆಸ್ಟ್ ಇರಲಿಲ್ಲ ಅಲ್ಲಿ ವೀಡಿಯೋ ತೊಗೊಳೋದೆಲ್ಲ. ಹಾಗಾಗಿ ಅಲ್ಲಿ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಮಕ್ಕಳು ಆಟ ಆಡ್ತಾಯಿದ್ದು ತುಂಬ ಪೀಸ್ಫುಲ್ ಅನ್ನಿಸ್ತು. ಅಲ್ಲಿ ಮನ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಆ ಪ್ಲೇಸ್ ಬಿಟ್ಟು ಹೋಗೋಕ್ಕೇ ಇಷ್ಟ ಇರಲಿಲ್ಲ, ಅಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಮುಂದೆ ನದಿ ಇದೆ, ಅಲ್ಲಿ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವ್ಯೂ ಪಾಯಿಂಟು ಅಂತಾರಲ್ಲ, ಅಲ್ಲಿ ನಿಂತ್ಕೊಂಡು ಫುಲ್ ಹೈಟಲ್ಲಿ ಟೆಂಪಲ್ ಇದೆ, ಕೆಳಗಡೆ ನದಿ. ಇನ್ನು ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆಂದ ಕಾಣಿಸುತ್ತೆ. ನೋಡಿ ಮಕ್ಕಳೆಲ್ಲ ಆಟ ಆಡ್ತಿದ್ದವು. ಅಮಾವಾಸ್ಯೆ ಇರೋದಕ್ಕೆ ಅಲ್ಲಿ ತುಂಬ ವೆಹಿಕಲ್ಸ್ನ ಪೂಜೆ ಮಾಡಿಸೋದಕ್ಕೆ ಬಂದಿದ್ದರು. ಮತ್ತು ಕಾಯಿ ಹೊಡೆಯೋದು ನಮ್ಮ ಕಡೆ ಅಮಾವಾಸ್ಯೆಗೆ ಮತ್ತು ಸಂಕ್ರಾಂತಿಗೆ ದೇವಸ್ಥಾನಗಳೆಲ್ಲ ರಶ್ ಆಗಿಬಿಡುತ್ತೆ ಪ್ರತಿ ಅಮಾವಾಸ್ಯೆಗೆ. ಆ್ಯಂಡ್ ತುಂಬ ಜನರ ಮನೆ ದೇವರು ಕೂಡ ಈ ವೀರಭದ್ರೇಶ್ವರ. ನೋಡಿ ಹಿಂದೆ ಬೆಟ್ಟ ಇದೆ, ಇದು ಹೊಸದಾಗಿ ಮಾಡಿದ್ದಾರೆ. ಆ್ಯಂಡು ದಾಸೋಹ ಕೂಡ ಇತ್ತು ಅಲ್ಲಿ. ಪ್ರಸಾದ ನಿಲಯ ಅಂತಾರಲ್ಲ, ಅದು ಡೈಲಿ ಇರುತ್ತೋ ಅದು ಗೊತ್ತಿಲ್ಲ, ಬಟ್ ಅಮಾವಾಸ್ಯೆ ಅನ್ನೋದಕ್ಕೇನೋ ದಾಸೋಹ ಕೂಡ ಇತ್ತು. ದೂರದಿಂದ ಬಂದಂಥವರಿಗೆ ತುಂಬ ಒಳ್ಳೇದಲ್ವ ಹಿಂಗೆ ಪ್ರಸಾದ ಎಲ್ಲ ಸಿಗಬೇಕಂದ್ರೆ ಪುಣ್ಯ ಮಾಡಿರಬೇಕು. ಹಾಗಾಗಿ ಇಲ್ಲೆಲ್ಲ ದಾಸೋಹ ನೋಡಿಕೊಂಡು, ಅಲ್ಲಿ ಇದು ಹೊಸದಾಗಿ ಮಾಡಿದ್ರಲ್ಲ, ಹಾಗಾಗಿ ರೀಸೆಂಟಾಗಿ ಬಂದಿರಲಿಲ್ಲ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮಹಾದಾಸೋಹ. ಇದು ಮಂಟಪ. ಇದು ಇನ್ನೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಈಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬೆಟ್ಟದ ಮೇಲೆ ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ, ನೀವು ಈ ಕಡೆ ಬಂದಾಗ ಎಲ್ಲನೂ ನೋಡ್ಕೊಂಡೋಗಿ ಒಂದೇ ಸರೌಂಡಿಂಗ್ಸಲ್ಲಿ ಒಂದು 50 ಕಿಲೋಮೀಟ್ರಲ್ಲಿ ಎಲ್ಲ ಟೆಂಪಲ್ಗಳು ಸಿಗ್ತಾವು. ನನ್ನ ಮಗಳಿಗೆ ನಡೆಯೋ ಕಾಲು ಇವಾಗ ಬಂದುಬಿಟ್ಟಿದೆ. ನಿಧಾನಾಗಿ ಪರ್ಫೆಕ್ಟಾಗಿ ನಡೆದಾಡಲ್ಲ, ಬ್ಯಾಲೆನ್ಸ್ ಎಲ್ಲ ಸ್ವಲ್ಪ ಹೋಗುತ್ತೆ. ಆಟ ಆಡೋದು ಅವಳಿಗೆ ಇಳಿಸ್ಬಿಟ್ಟಿದ್ವಿ. ತುಂಬ ಗ್ರೌಂಡ್ ತುಂಬ ಓಡಾಡ್ತಿರೋದು, ಯಾವ ವೆಹಿಕಲ್ಸ್ ಇರೋದಿಲ್ಲ, ಏನಿರೋದಿಲ್ಲ. ಮನೆಯಲ್ಲಿ ಈ ಕಡೆ ಆದರೆ ರಿಸ್ಟ್ರಿಕ್ಷನ್ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಿದ್ದಾಳೆ. ಆಮೇಲೆ ಇನ್ನೊಂದು ಟೆಂಪಲಿಗೆ ಬಂದ್ವಿ. ಅಲ್ಲಿಂದ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ ದೇವಸ್ಥಾನ ಕೂಡ ತುಂಬ ಅಂದರೆ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನೀವಂತೂ ಖಂಡಿತ ಈ ಕಡೆ ಬಂದರೆ ಆ ಟೆಂಪಲಿಗೆ ಬರಲೇಬೇಕು. ಅದು ಯಾವುದು ಏನು ಅದ್ರ ಬಗ್ಗೆ ಏನು ಅಂತ ಮುಂದಿನ ವಿಡಿಯೋದಲ್ಲಿ ತುಂಬ ಡೀಟೇಲಾಗಿ ವಿಡಿಯೋ ಮಾಡಿ ಅದರದ್ದು ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ರಾಣೆಬೆನ್ನೂರು ಹಾವೇರಿ ಕಡೆ ಬಂದರೆ ಟೆಂಪಲಿಗೆ ಬಂದು ಹೋಗಲೇಬೇಕು. ಅದು ತುಂಬ ಪವರ್ಫುಲ್ ಇದೆ. ಅದು ನಾವೇ ನಮ್ಮ ಮನೆ ದೇವರೆಲ್ಲ ಒಂಥರ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ನಮಗೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನನ್ನ ವೀಡಿಯೋನ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.